ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣದಲ್ಲಿ ಮುಖ್ಯವಾಗಿ ಕೇಳಿಬಂದ ಹೆಸರು ಅಂತ ಹೇಳಿದ್ರೆ ರಾಜು ಕಪನೂರ. ಪ್ರಿಯಾಂಕ್ ಖರ್ಗೆ ಆಪ್ತ ರಾಜು ಕಪನೂರ ಸಹೋದರಿ ಈಗ ಕೇಂದ್ರಕ್ಕೆ ಪತ್ರ ಬರೆದಿರುವಂತ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರಿಯಾಂಕ್ ಖರ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆತ್ಮಹತ್ಯೆಗೆ ಸಿಐಡಿ ತನಿಖೆ ಶುರುವಾಗಿ 2 ದಿನ ಆಗಿದೆ. ಮಹಜರು ಮಾಡಿದ್ದಾರೆ. ಪಾರದರ್ಶಕ ತನಿಖೆ ಸರ್ಕಾರದ್ದಾಗಿದೆ. ಬೆಂಗಳೂರಿನಲ್ಲಿ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿಬಿಐ ತನಿಖೆಗೆ ಕೊಡಬೇಕು ಅಂದಾಗಲೆಲ್ಲ ಕೊಡೋಕೆ ಆಗೋದಿಲ್ಲ ಎನ್ನುವುದಾಗಿ ಪ್ರಿಯಾಂಕ್ ಖರ್ಗೆ ಹೇಳ್ತಾ ಇದ್ದಾರೆ. ರಾಜು ಕಪನೂರ ಸಹೋದರಿ ಕೇಂದ್ರಕ್ಕೆ ಪತ್ರ ಬರೆದಂಥ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆಯನ್ನು ಕೊಟ್ಟರು ಪ್ರಿಯಾಂಕ್ ಖರ್ಗೆ. ಆತ್ಮಹತ್ಯೆಗೆ ಸಿಐಡಿ ತನಿಖೆ ಶುರುವಾಗಿ 2 ದಿನ ಆಗಿದೆ. ಸಿಐಡಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಮಹಜರು ಮಾಡಿದ್ದಾರೆ. ಪಾರದರ್ಶಕ ತನಿಖೆ ಸರ್ಕಾರದ್ದಾಗಿದೆ. ಇದನ್ನ ಸಿಬಿಐಗೆ ಕೊಡಬೇಕು ಅಂತ ಹೇಳಿದ್ರೆ ನೀವು ಹೇಳ್ದಂಗೆಲ್ಲ ಕೊಡೋದಕ್ಕೆ ಆಗೋದಿಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಹೇಳ್ತಾ ಇದ್ದಾರೆ. ಸುಪಾರಿ ಕೊಟ್ಟಿದ್ದಾರೆ ಎನ್ನುವಂಥದ್ದಾಗಿ ವಿಜೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ರು ಬಿಜೆಪಿ ರಾಜ್ಯಾಧ್ಯಕ್ಷರು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೇಳಿಕೆ ವಿಚಾರವಾಗಿ ಪ್ರಿಯಾಂಕ್ ಖರ್ಗೆ ಸಿಡಿಮಿಡಿಗೊಂಡಿದ್ದಾರೆ. ಸುಪಾರಿ ಕೊಡೋ ಕೆಟ್ಟ ಕೆಲಸ ಮಾಡಿದ್ದೀವಿ. ಸುಪಾರಿ ಕೊಡೋ ಕೆಟ್ಟ ಕೆಲಸ ನಾವೇನು ಮಾಡಿದ್ದೀವಿ? ನಾವು ಬುದ್ಧ, ಬಸವ, ಅಂಬೇಡ್ಕರ್ ಮೇಲೆ ನಂಬಿಕೆ ಇಟ್ಟವು. ನಾವು ಬೀದಿಗೆ ಇಳಿದ್ರೆ ನೀವು ಮನೆ ಖಾಲಿ ಮಾಡಬೇಕಾಗುತ್ತೆ. ನನ್ನ ಬಗ್ಗೆ ಮಾತನಾಡುವಾಗ ನಾಲಿಗೆಗೆ ಲಗಾಮು ಇರಲಿ ಅಂತ ಪ್ರಿಯಾಂಕ್ ಖರ್ಗೆ ಸಿಡಿಮಿಡಿಗೊಂಡಿದ್ದಾರೆ ಎನ್ನುವುದು ಗೊತ್ತಾಗ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ವಿರುದ್ಧವೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಿಯಾಂಕ್ ಖರ್ಗೆ ಸುಪಾರಿ ಕೊಟ್ಟಿದ್ರು ಎನ್ನುವುದಾಗಿ ಹೇಳಿಕೆಯನ್ನ ವಿಜೇಂದ್ರ ಕೊಟ್ಟಿದ್ರು. ಇದಕ್ಕೆ ತಿರುಗೇಟು ಕೊಡುವಂತ ಕೆಲಸವನ್ನ ಪ್ರಿಯಾಂಕ್ ಖರ್ಗೆ ಮಾಡಿದ್ದಾರೆ. ಏನು ಜವಾಬ್ದಾರಿ ಇದೆ ನೋಡಿ. ಏನೇ ಇದ್ರೂ ಕೂಡ ಇನ್ನ 2 ದಿನ 3 ದಿನ, ಇದು 3ನೇ ದಿನ ಸಿಐಡಿಗೆ ಕೊಟ್ಟು 2 ದಿನದಲ್ಲೇ ಅವರು ಹೋಗಿ ಮಾಜರೆಲ್ಲ ಮಾಡಿದ್ದಾರೆ. ಅವ್ರು ಹೋಗಿ ಇದೆಲ್ಲ ಏನೋ ಅಲ್ಲಿ ಏನು ವಿಚಾರಣೆಗಳಿಗೆ ಸಿದ್ಧತೆ ಮಾಡಬೇಕು ಅದೆಲ್ಲಾನು ಮಾಡ್ಕೊಂಡಿದ್ದಾರೆ. ನಾನು ಕೂಡ ಅವ್ರ ಕುಟುಂಬದವ್ರಿಗೆ ಮಾತನಾಡಿದ್ದೇನೆ. ಪಾರದರ್ಶಕವಾಗಿ ತನಿಖೆ ಏನು ಜವಾಬ್ದಾರಿ ಇದೆ ಅದು ಸರ್ಕಾರದಾಗಿದೆ, ನಮ್ಮದಾಗಿದೆ, ಅದು ನಾವು ಮಾಡಿಸ್ತೀವಿ ಅಂತ ಆಶ್ವಾಸನೆಯನ್ನು ಕೂಡ ನಾನು ಕೊಟ್ಟಿದ್ದೇನೆ. ಸೊ ಇವರು CBI ಕೊಡೋಕ್ಕೆ ಹೇಳಬೇಕು, BJP ಅವ್ರು ಹೇಳ್ದಂಗೆಲ್ಲ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. ಇವ್ರ ಟೈಮ್ನಲ್ಲಿ ಎಷ್ಟು CBI ಕೊಟ್ಟಿದ್ದಾರೆ ಅವ್ರ ಸರ್ಕಾರ ಇದ್ದಾಗ ನಾವು ನೋಡಿದ್ದೇವೆ. ಈ 40% ಸರ್ಕಾರ ಆರೋಪ ಬಂದಾಗ ಕೊಟ್ಟಿದ್ರೇನ್ರಿ? ಬಿಟ್ಕಾಯಿನ್ ಕೊಟ್ಟಿದ್ರಾ? ನಿಮ್ಮ ಗಂಗಾ ಕಲ್ಯಾಣ ಯೋಜನೆ ಕೊಟ್ಟಿದ್ರಾ? PSI ಹಗರಣ ಕೊಟ್ಟಿದ್ರಾ CBIಗೆ? ಆಮೇಲೆ ನಾವು ಕೊಟ್ಟಂತ ಎಲ್ಲ CBIನಲ್ಲೂ ಕೂಡ ತನಿಖೆಗಳು ಕೂಡ ಬಹಳ ಸ್ಪಷ್ಟವಾಗಿ ರಾಜ್ಯ ಸರ್ಕಾರ ಏನ್ ಮಾಡಿದೆ ಅದು ಕರೆಕ್ಟ್ ಇದೆ ಅಂತಾನೆ ಬಂದಿದೆ ಅಲ್ಲ ನಮ್ಮ ಅವಧಿನಲ್ಲಿ. ಸೊ ಇವ್ರಿಗೆ ಏನಕ್ಕೆ ಪದೇ ಪದೇ BJP ಅವರಿಗೆ ಅಷ್ಟು ಪ್ರೀತಿ CBI ಮೇಲೆ ಗೊತ್ತಿಲ್ಲ. ಆಮೇಲೆ CBI ಅವರೇ ಕೂಡ BJP ಅವರ ಅವಧಿನಲ್ಲಿ ಬರೆದು ಕಳಿಸಿದ್ದಾರೆ ನೋಡಿ, ಅನವಶ್ಯಕವಾಗಿ ಮಿಸಲೇನಿಯಸ್ ಕೇಸಸ್ ನಮಗೆ ಕೊಡಬೇಡಿ, ನಮ್ಮಲ್ಲಿ ಆ ಮಾನವ ಸಂಪನ್ಮೂಲ ಇಲ್ಲ, ನೀವು ಕೊಟ್ಟರು ಕೂಡ ನಿಮ್ಮ ಮಾನವ ಸಂಪನ್ಮೂಲನೇ ನಮ್ಗೆ ಕೊಡಬೇಕಾಗುತ್ತೆ, ಸೊ ನಮ್ಗೆ ದಯವಿಟ್ಟು ಕೊಡಬೇಡಿ ಅಂತ CBI ಅವರೇ ಬರೆದಿರೋದು. ಸೊ ಇವಾಗೇನಕ್ಕೆ CBI ಬರಬೇಕು? ಫಸ್ಟ್ ಪ್ರಾಥಮಿಕ ತನಿಖೆ ಆಗಲಿ. ತನಿಖೆ ಆಗ್ಲಾರ್ದೇನೆ ಇವರು CBI ಕೊಡಿ ಅಂತ BJP ಹೇಳಿದ ತಕ್ಷಣ ನಾವು ಕೊಡ್ಬೇಕಾ? ಇವ್ರು ಹೆಂಗೆ ಹೇಳ್ತಾರೆ ಹಂಗೆ ಮಾಡಕ್ಕಿದೀವಿ ನಾವು ಏನು ಜನರ ಹಿತಾಸಕ್ತಿಯನ್ನ ಕಾಪಾಡ್ಲಿಕ್ಕೆ ಏನ್ ಮಾಡಬೇಕು ಅದನ್ನ ನಾವು ಮಾಡ್ತೀವಿ ಹೊರತು BJP ಅವರ ಹಾಕಿರೋ ಸ್ಕ್ರಿಪ್ಟಿಗೆ ನಾವು ನಟನೆ ಮಾಡ್ಲಿಕ್ಕೆ ಆಗೋದಿಲ್ಲ ನೋಡಿ. ಏನೇ ಇದ್ರೂ ಕೂಡ ಇನ್ನ 2 ದಿನ 3 ದಿನ, ಇದು 3ನೇ ದಿನ ಸಿಐಡಿಗೆ ಕೊಟ್ಟು 2 ದಿನದಲ್ಲೇ ಅವರು ಹೋಗಿ ಮಾಜರೆಲ್ಲ ಮಾಡಿದ್ದಾರೆ. ಅವ್ರು ಹೋಗಿ ಇದೆಲ್ಲ ಏನೋ ಅಲ್ಲಿ ಏನು ವಿಚಾರಣೆಗಳಿಗೆ ಸಿದ್ಧತೆ ಮಾಡಬೇಕು ಅದೆಲ್ಲಾನು ಮಾಡ್ಕೊಂಡಿದ್ದಾರೆ. ನಾನು ಕೂಡ ಅವ್ರ ಕುಟುಂಬದವ್ರಿಗೆ ಮಾತನಾಡಿದ್ದೇನೆ. ಪಾರದರ್ಶಕವಾಗಿ ತನಿಖೆ ಏನು ಜವಾಬ್ದಾರಿ ಇದೆ ಅದು ಸರ್ಕಾರದಾಗಿದೆ, ನಮ್ಮದಾಗಿದೆ, ಅದು ನಾವು ಮಾಡಿಸ್ತೀವಿ ಅಂತ ಆಶ್ವಾಸನೆಯನ್ನು ಕೂಡ ನಾನು ಕೊಟ್ಟಿದ್ದೇನೆ. ಸೊ ಇವರು CBI ಕೊಡೋಕ್ಕೆ ಹೇಳಬೇಕು, BJP ಅವ್ರು ಹೇಳ್ದಂಗೆಲ್ಲ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. ಇವ್ರ ಟೈಮ್ನಲ್ಲಿ ಎಷ್ಟು CBI ಕೊಟ್ಟಿದ್ದಾರೆ ಅವ್ರ ಸರ್ಕಾರ ಇದ್ದಾಗ ನಾವು ನೋಡಿದ್ದೇವೆ. ಈ 40% ಸರ್ಕಾರ ಆರೋಪ ಬಂದಾಗ ಕೊಟ್ಟಿದ್ರೇನ್ರಿ? ಬಿಟ್ಕಾಯಿನ್ ಕೊಟ್ಟಿದ್ರಾ? ನಿಮ್ಮ ಗಂಗಾ ಕಲ್ಯಾಣ ಯೋಜನೆ ಕೊಟ್ಟಿದ್ರಾ? PSI ಹಗರಣ ಕೊಟ್ಟಿದ್ರಾ CBIಗೆ? ಆಮೇಲೆ ನಾವು ಕೊಟ್ಟಂತ ಎಲ್ಲ CBIನಲ್ಲೂ ಕೂಡ ತನಿಖೆಗಳು ಕೂಡ ಬಹಳ ಸ್ಪಷ್ಟವಾಗಿ ರಾಜ್ಯ ಸರ್ಕಾರ ಏನ್ ಮಾಡಿದೆ ಅದು ಕರೆಕ್ಟ್ ಇದೆ ಅಂತಾನೆ ಬಂದಿದೆ ಅಲ್ಲ ನಮ್ಮ ಅವಧಿನಲ್ಲಿ. ಸೊ ಇವ್ರಿಗೆ ಏನಕ್ಕೆ ಪದೇ ಪದೇ BJP ಅವರಿಗೆ ಅಷ್ಟು ಪ್ರೀತಿ CBI ಮೇಲೆ ಗೊತ್ತಿಲ್ಲ. ಆಮೇಲೆ CBI ಅವರೇ ಕೂಡ BJP ಅವರ ಅವಧಿನಲ್ಲಿ ಬರೆದು ಕಳಿಸಿದ್ದಾರೆ ನೋಡಿ, ಅನವಶ್ಯಕವಾಗಿ ಮಿಸಲೇನಿಯಸ್ ಕೇಸಸ್ ನಮಗೆ ಕೊಡಬೇಡಿ, ನಮ್ಮಲ್ಲಿ ಆ ಮಾನವ ಸಂಪನ್ಮೂಲ ಇಲ್ಲ, ನೀವು ಕೊಟ್ಟರು ಕೂಡ ನಿಮ್ಮ ಮಾನವ ಸಂಪನ್ಮೂಲನೇ ನಮ್ಗೆ ಕೊಡಬೇಕಾಗುತ್ತೆ, ಸೊ ನಮ್ಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ
ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.